ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಈ ಕಳೆದ ಹಿಂದಿನ ವಿಡಿಯೋಗಳಲ್ಲಿ ನೀವೆಲ್ಲ ಕೂಡ ದೇಶಭಕ್ತಿಯ ಬಗ್ಗೆ, ರಾಷ್ಟ್ರಧ್ವಜ ಹಾಗೂ ವಂದೇ ಮಾತರಂ ರಾಷ್ಟ್ರಗೀತೆಗಳ ಬಗ್ಗೆ ಅನೇಕ ವಿಸ್ಮಯಕಾರಿ ಮಾಹಿತಿಗಳನ್ನು ಪಡ್ಕೊಂಡಿದ್ದೀವಲ್ವಾ? ಹಾಗಾದರೆ ಇಂದಿನ ವಿಡಿಯೋದಿಂದ ನಾವು ಯಾವ ಒಂದು ವಿಶೇಷ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೀವಿ ಅಂತಂದರೆ, ವೀರಶೈವ ಧರ್ಮದ, ಸನಾತನ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀವೆಲ್ಲ ಕೂಡ ಪಡೆದುಕೊಳ್ಳೋಣಂತೆ. ವೀರಶೈವ ಧರ್ಮ ಅಂದ ತಕ್ಷಣ ನಿಮಗೆಲ್ಲ ಕೂಡ ನೆನಪಿಗೆ ಬರುವಂಥದ್ದು ಅಂತಂದರೆ ಜಗದ್ಗುರು ಆದಿ ರೇಣುಕಾಚಾರ್ಯರು. ಜಗದ್ಗುರು ಆದಿ ರೇಣುಕಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ವೀರಶೈವ ಧರ್ಮ ಇವತ್ತು ವಿಶ್ವವ್ಯಾಪಿಯಾಗಿ ಮತ್ತು ವಿಶ್ವ ಧರ್ಮವಾಗಿ ಬೆಳಗ್ತಾ ಇದೆ ಮತ್ತು ಬೆಳೀತಾ ಇದೆ. ಶಿವನ ಪಂಚಮುಖಗಳಿಂದ ಜಗದ್ಗುರು ಪಂಚಾಚಾರ್ಯರು ಆವಿರ್ಭವಿಸ್ತಾರೆ. ಆವಿರ್ಭವಿಸಿದ ನಂತರ ಭೂಲೋಕದಲ್ಲಿ 5 ಮಹತ್ವಪೂರ್ಣವಾದಂತಹ ಮತ್ತು ವಿಶಿಷ್ಟಪೂರ್ಣವಾದಂತಹ ಲಿಂಗದಿಂದ ಜಗದ್ಗುರು ಪಂಚಪೀಠಾಧೀಶ್ವರರು ಉದ್ಭವವಾಗ್ತಾರೆ. ಹೀಗೆ ಉದ್ಭವವಾದಂತಹ ಜಗದ್ಗುರು ಪಂಚಪೀಠಾಧೀಶ್ವರರು ಈ ಭುವಿಯಲ್ಲಿ ವೀರಶೈವ ಧರ್ಮವನ್ನು ಸ್ಥಾಪಿಸ್ತಾರೆ. ವೀರಶೈವ ಧರ್ಮದ ಮುಖಾಂತರವಾಗಿ ಮನುಕುಲಕ್ಕೆ ಬೆಳಕನ್ನು ನೀಡ್ತಾರೆ. ಅಂಗವನ್ನು ಲಿಂಗವನ್ನಾಗಿ ಮಾಡುವ, ಪದಾರ್ಥವನ್ನು ಪ್ರಸಾದವನ್ನಾಗಿ ಮಾಡುವ, ಜಾತಿಯನ್ನು ಜ್ಯೋತಿಯನ್ನಾಗಿ ಮಾಡುವ, ನೀರನ್ನು ತೀರ್ಥವನ್ನಾಗಿ ಮಾಡುವಂತಹ ವಿಶಿಷ್ಟವಾದಂತಹ ಧರ್ಮವೇ ವೀರಶೈವ ಧರ್ಮ. ವೀರಶೈವ ಧರ್ಮ ಅನ್ನುವಂತಹದ್ದು ಇವತ್ತು ವಿಶ್ವವ್ಯಾಪಿಯಾಗಿ ಬೆಳಗ್ತಾ ಇದೆ. ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ವೀರಶೈವರಿದ್ದಾರೆ. ವೀರಶೈವ ಪರಂಪರೆ ಮಠಗಳಿವೆ. ವೀರಶೈವ ಪರಂಪರೆಯ ದೇವಸ್ಥಾನಗಳು, ಆಚರಣೆಗಳು, ಪೂಜೆ ಪುನಸ್ಕಾರಗಳು ನಡೀತಾ ಬರ್ತಾ ಇದೆ. ಹಾಗಾದರೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಎಲ್ಲಿ ಉದ್ಭವವಾದರು ಅನ್ನತಕ್ಕಂಥದ್ದು ಮಾಹಿತಿಗಳು ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ಮತ್ತು ಸಾಕಷ್ಟು ಪುಸ್ತಕಗಳಲ್ಲಿ ನಿಮಗೆ ಲಭ್ಯ ಇದೆ. ಆದರೂ ಕೂಡ ನಾವಿವತ್ತು ಒಂದು ಸಣ್ಣ ಪ್ರಮಾಣದ ಮಾಹಿತಿ ನಿಮಗೆ ಕೊಡ್ತೇವೆ. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಿಂದ ಹಿಡಿದು ಪ್ರಸ್ತುತ ಜಗದ್ಗುರು ಪಂಚಪೀಠಾಧೀಶ್ವರರವರೆಗೂ ಕೂಡ ಅವಿಚ್ಛಿನ್ನವಾದಂತಹ ಪರಂಪರೆಯನ್ನ ಈ ವೀರಶೈವ ಧರ್ಮ ಹೊಂದಿದೆ ಎನ್ನುವಂತಹದ್ದು. ತ್ರೈತಾಯುಗದಿಂದ ಹಿಡಿದು ಪ್ರಸ್ತುತದ ದಿನಮಾನದವರೆಗೂ ಕೂಡ ಅವಿಚ್ಛಿನ್ನವಾಗಿ ಈ ವೀರಶೈವ ಪರಂಪರೆ ನಡೆದುಕೊಂಡು ಬಂದಿದೆ. ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಿಂದ ಉದ್ಭವಿಸಿದಂತಹ ಜಗದ್ಗುರು ರೇಣುಕರು ಈ ಭುವಿಯಲ್ಲಿ ಮಾನವ ಧರ್ಮವನ್ನ, ವಿಶ್ವ ಧರ್ಮವನ್ನ ಹಾಗೂ ವೀರಶೈವ ಧರ್ಮವನ್ನ ಸ್ಥಾಪಿಸಿದ್ರು. ಅಂದರೆ ಮಾನವ ಧರ್ಮ ಬೇರೆ ಅಲ್ಲ, ವಿಶ್ವ ಧರ್ಮ ಬೇರೆ ಅಲ್ಲ, ವೀರಶೈವ ಧರ್ಮ ಬೇರೆ ಅಲ್ಲ. ಈ ಮೂರಕ್ಕೂ ಕೂಡ ಒಂದೇ ಧರ್ಮ, ಅದುವೇ ವೀರಶೈವ ಧರ್ಮ ಅನ್ನುವಂಥದ್ದು. ಇಂತಹ ರೇಣುಕರು ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಿಂದ ಉದ್ಭವಿಸಿ ಅನೇಕ ಲೀಲೆಗಳನ್ನು, ಪವಾಡಗಳನ್ನು, ಅನೇಕ ತತ್ವ ಸಿದ್ಧಾಂತಗಳನ್ನು ಬೋಧನೆ ಮಾಡ್ತಾ ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿಗೆ ಬಂದು ನೆಲೆಸ್ತಾರೆ. ಬಾಳೆಹೊನ್ನೂರಿನಲ್ಲಿ ಒಂದು ಮಲಯಾಚಲ ಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗಾದ್ರೆ ಇವತ್ತಿನಿಂದ ನಾವು ರಂಭಾಪುರಿ ಪೀಠದ ಒಂದು ಮಹತ್ವವನ್ನ, ರಂಭಾಪುರಿ ಪೀಠದಲ್ಲಿರುವಂತಹ ದೇವಾಲಯಗಳ ಶಕ್ತಿಯನ್ನ, ರಂಭಾಪುರಿ ಪೀಠದಲ್ಲಿರುವಂತಹ ಪ್ರಸ್ತುತ ಜಗದ್ಗುರುಗಳ ಅನುಷ್ಠಾನ ಶಕ್ತಿಯನ್ನ, ರಂಭಾಪುರಿ ಪೀಠದಲ್ಲಿ ನಡೆಯುವಂತಹ ನಿತ್ಯ ದಾಸೋಹವನ್ನ, ರಂಭಾಪುರಿ ಪೀಠದಿಂದ ಈವರೆಗೆ ಕೂಡ ನಡೆದುಕೊಂಡು ಬಂದಂತಹ ಅನೇಕ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಗಳ ಬಗ್ಗೆ ನೀವೆಲ್ಲ ಕೂಡ ತಿಳಿತಾ ಹೋಗೋಣಂತೆ. ಕೇವಲ ಪಂಚಪೀಠಗಳು ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತವಾಗಿರದೆ, ಪಂಚಪೀಠಗಳು ಇವತ್ತಿನ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಅಷ್ಟೇ ಏಕೆ ಕಲೆ, ಸಾಂಸ್ಕೃತಿಕ ವಿಚಾರಗಳಲ್ಲೂ ಕೂಡ ವಿಶಿಷ್ಟವಾದಂತಹ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಬಂದಿವೆ. ಅದರಲ್ಲೂ ಕೂಡ ರಂಭಾಪುರಿ ಪೀಠದ ಬಗ್ಗೆ ಹೇಳಬೇಕಂತ ನಾವು ಪ್ರಾರಂಭ ಮಾಡಿದರೆ ಸುಮಾರು ವರ್ಷಗಳೇ ಕಳೆದರೂ ಕೂಡ ಹೇಳಲಾಗದೇ ಇರುವಷ್ಟು ಮಹತ್ವಪೂರ್ಣವಾದಂತಹ ದಾಖಲೆಗಳು, ಅಷ್ಟು ಸಾಧನೆಗಳನ್ನು ಪ್ರಸ್ತುತ ಮಹಾಸನ್ನಿಧಿಯವರು ಸಾಧಿಸಿದ್ದಾರೆ ಅನ್ನುವಂತಹದ್ದು. ನಿಮಗೆಲ್ಲ ಗೊತ್ತಿರಬೇಕು, ಪ್ರಸ್ತುತ ಮಹಾಸನ್ನಿಧಿಯವರ ಅನುಷ್ಠಾನ ಶಕ್ತಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳವರ ವಾಕ್ಸಿದ್ಧಿಯ ಬಗ್ಗೆ ಎಷ್ಟು ಗೊತ್ತು? ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳು ಅನುಗ್ರಹಿಸುವಂತಹ ಮಂತ್ರಾಕ್ಷತೆಯ ಮಹಿಮೆ ಬಗ್ಗೆ ನಿಮಗೆಲ್ಲ ಗೊತ್ತಾ?
ಇಲ್ವಲ್ಲ? ಹಾಗಾದರೆ ಈ ಬರುವಂತಹ ಎಲ್ಲ ವಿಡಿಯೋಗಳಲ್ಲೂ ಕೂಡ ಮಹಾಸನ್ನಿಧಿಯವರ ಹಾಗೂ ಅವರ ಅನುಗ್ರಹಕ್ಕೆ ಪಾತ್ರರಾದಂತಹವರ ಹಾಗೂ ಅವರ ಅನುಷ್ಠಾನ ಶಕ್ತಿಯ ಬಗ್ಗೆ, ಪೀಠದಲ್ಲಿರುವಂತಹ ಕಾರಣೀಕ ಶಕ್ತಿಗಳ ಬಗ್ಗೆ ನಾವು ನೀವೆಲ್ಲ ಕೂಡ ಬಹಳ ಮಹತ್ವಪೂರ್ಣವಾದಂಥ ಮತ್ತು ವಿಶೇಷವಾದಂಥ ಮಾಹಿತಿಯನ್ನು ನಾವು ಪಡಿತಾ ಹೋಗೋಣಂತೆ. ನಿಜವಾಗಿಯೂ ಕೂಡ ಏನಪ್ಪಾ ಅಂತಂದರೆ, ಯಾವುದೇ ಒಂದು ಶಕ್ತಿಯನ್ನು ಅನುಭವಿಸಬೇಕು ಅಂತಂದರೆ ಆ ಶಕ್ತಿಯ ಹತ್ತಿರಕ್ಕೆ ಹೋದಾಗ ಮಾತ್ರ ಆ ಶಕ್ತಿಯ ಅನುಭವ ನಮಗೆ ಆಗತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಹಾಗೆ ರಂಭಾಪುರಿಯ ಮಹಾಸನ್ನಿಧಿಯವರ ಶಕ್ತಿ ಎಂತಹದ್ದು, ಅವರ ಮಾತೃ ವಾತ್ಸಲ್ಯ ಪ್ರೀತಿ ಎಂತಹದ್ದು ಅಂತ ನಾವು ನೀವೆಲ್ಲ ನೋಡಬೇಕು ಅಂತಂದರೆ ಪೀಠಕ್ಕೆ ನಾವು ಒಂದು ಸಾರಿ ಹೋಗಬೇಕು. ಆ ಪೀಠದಲ್ಲಿರುವಂತಹ ಒಂದು ಕಾರುಣ್ಯ ಮೂರ್ತಿಯ ಒಂದು ದರ್ಶನವನ್ನು ಪಡಿಬೇಕು. ಅವರ ಅನುಗ್ರಹಿತವಾದಂತಹ ಮಂತ್ರಾಕ್ಷತೆಯನ್ನು ಪಡೆದರೆ ಏನೆಲ್ಲ ನಮಗೆ ಸಿದ್ಧಿ ಸಿಗತ್ತೆ ಅನ್ನುವುದಂತಹದ್ದನ್ನು ನಾವು ತಿಳಿಯೋಣಂತೆ. ಕೇವಲ ಪಂಚಪೀಠಗಳು ಒಂದು ಧರ್ಮಕ್ಕೆ ಅಥವಾ ಒಂದು ಸಮಾಜಕ್ಕೆ ಸೀಮಿತವಾಗಿರದೆ ಇದು ಮಾನವ ಧರ್ಮವಾಗಿ ವಿಶ್ವವ್ಯಾಪಿಯಾಗಿ ಸಕಲ ಚರಾಚರ ಜೀವಿಗಳಿಗೂ ಕೂಡ ಲೇಸನ್ನೇ ಬಯಸುವಂತಹ ಮಹಾಪೀಠಗಳಾಗಿ ಇವತ್ತು ಬೆಳೆದು ನಿಂತಿದೆ. ಅಂತಹದಲ್ಲಿ ಪಂಚಪೀಠಗಳಲ್ಲಿ ಮೊದಲನೆಯ ಪೀಠವೇ ರಂಭಾಪುರಿ ಪೀಠ. ಇದನ್ನು ವೀರ ಸಿಂಹಾಸನ ಅಂತ ಕೂಡ ಕರೀತಾರೆ. ಇದು ಇರುವಂತಹದ್ದು ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಎನ್ನುವಂತಹ ಗ್ರಾಮದಲ್ಲಿ ಮಲಯಾಚಲ ಪರ್ವತಗಳ ಮಡಿಲಿನಲ್ಲಿ ಸುಂದರವಾದ ಹಸಿರು ಹಚ್ಚನೆಯ ಒಂದು ಕಾಡಿನ ಮಧ್ಯದಲ್ಲಿ ಈ ಪೀಠ ಸ್ಥಾಪನೆಯಾಗಿ ನಿರಂತರವಾಗಿ, ಅಂದರೆ ಈ ಪೀಠ ನಿನ್ನೆ ಮೊನ್ನೆ ಸ್ಥಾಪನೆ ಮಾಡಿದ್ದಲ್ಲ, ಜಗದ್ಗುರು ರೇಣುಕರು ಸ್ಥಾಪಿಸಿದಂತಹ ಒಂದು ಪರಂಪರೆ ಇರುವಂತಹದ್ದು, ಭವ್ಯವಾದಂತಹ ಇತಿಹಾಸ ಇರುವಂತಹದ್ದು. ಅನೇಕ ರಾಜ ಮಹಾರಾಜರುಗಳು ಪೀಠಕ್ಕೆ ಬಂದು ದರ್ಶನ ಆಶೀರ್ವಾದವನ್ನು ಪಡೆದಿರುವಂತಹದ್ದು. ಅನೇಕ ರಾಜಕಾರಣಿಗಳು ಬಂದು ಗುರುವಿನ ಅನುಗ್ರಹದಿಂದ ಇವತ್ತು ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ಒಂದು ಉನ್ನತ ಮಟ್ಟವನ್ನು ಕಂಡಿರ್ತಕ್ಕಂತಹದ್ದು. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಾದಂತಹ ಕಾರಣೀಕ ಪುಣ್ಯ ಭೂಮಿಯೇ ಬಾಳೆಹೊನ್ನೂರಿನ ರಂಭಾಪುರಿ ಪೀಠ. ಈ ರಂಭಾಪುರಿ ಪೀಠದ ಮಹತ್ವವನ್ನು ನಾವು ನೀವೆಲ್ಲ ಕೂಡ ತಿಳಿಲಿಕ್ಕೆ ಪ್ರಯತ್ನ ಪಟ್ವಿ ಅಂತಂದ್ರೆ ಅದು ಸಾಗರದ ಆಳದಷ್ಟಿದೆ. ಅಂದ್ರೆ ಸಾಗರವನ್ನ ನೀವು ಎಷ್ಟೇ ಅಳತೆ ಮಾಡಿದ್ರೂ ಕೂಡ ಕಡಿಮೆ, ಅದು ಸಿಗೋದಿಲ್ಲ. ಹಾಗೆ ರಂಭಾಪುರಿ ಪೀಠದ ಶಕ್ತಿ, ರಂಭಾಪುರಿ ಪೀಠದ ವಿಶಿಷ್ಟತೆ, ರಂಭಾಪುರಿ ಪೀಠದ ಒಂದು ಐತಿಹ್ಯ, ರಂಭಾಪುರಿ ಪೀಠದ ಇತಿಹಾಸ, ರಂಭಾಪುರಿ ಪೀಠದ ಸಾಮಾಜಿಕ ಧಾರ್ಮಿಕ ಕಾರ್ಯಗಳ ಬಗ್ಗೆ ನಾವು ನೀವು ಅಧ್ಯಯನ ಮಾಡ್ತಾ ಹೋದ್ರೆ ಬಹುಶಃ ಒಂದು ಏನಿಲ್ಲ ಅಂದ್ರೂ ಒಂದು 100-150 PhD ಗ್ರಂಥಗಳು ಬರೀಬಹುದು. ಅಷ್ಟರ ಮಟ್ಟಿಗೆ ಆ ಒಂದು ಸಾಧನೆಯನ್ನ ನಾವು ಇವತ್ತು ಕಾಣಬಹುದು. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಹುಟ್ಟಿದಂತಹ ಪೀಠವಲ್ಲ, ನಿನ್ನೆ ಮೊನ್ನೆ ಸ್ಥಾಪನೆ ಮಾಡಿದಂತಹ ಧರ್ಮವಲ್ಲ. ತ್ರೇತಾಯುಗದಿಂದ ಪ್ರಸ್ತುತದ ದಿನವರೆಗೂ ಕೂಡ ಅವಿಚ್ಛಿನ್ನವಾಗಿ, ಅಂದರೆ ಯಾವುದೇ ರೀತಿಯಾದಂತಹ ಒಡಕುಗಳಿಲ್ಲದೆ ಅವಿಚ್ಛಿನ್ನವಾಗಿ ಜಗದ್ಗುರುಗಳನ್ನು ಕಂಡಂತಹ ಮಹಾಪೀಠ. ಅನೇಕ ಯೋಗಿಗಳು, ಅನೇಕ ತಪಸ್ವಿಗಳು, ಅನೇಕ ಅವಧೂತರು ಆ ಪೀಠವನ್ನು ಅಲಂಕರಿಸಿ ಆಶೀರ್ವದಿಸಿದಂತಹ ಭವ್ಯವಾದಂತಹ ಪೀಠ ರಂಭಾಪುರಿ ಪೀಠ. ಹಾಗಾಗಿ ಅಂತಹ ರಂಭಾಪುರಿ ಪೀಠದ ಒಂದು ವಿಶಿಷ್ಟತೆಯ ಶಕ್ತಿಯ ಬಗ್ಗೆ ನಾವು ನೀವೆಲ್ಲ ಕೂಡ ಈ ಮುಂದಿನ ವಿಡಿಯೋಗಳಲ್ಲಿ ತಿಳಿತಾ ಹೋಗೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಾಗಿ ನೀವೆಲ್ಲ ಕಾಯ್ತಾ ಇರಿ. ನಮ್ಮ ಈ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬರ್, ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ. ಶುಭವಾಗಲಿ.